ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿನ ಕದನ ಕಾವೇರಿದೆ. ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳೇ ಕಾಣ್ತಾ ಇಲ್ಲ. ಪ್ರತಿ ಬಾರಿಯೂ ಮುನ್ನಡೆ ಸಾಧಿಸ್ತಾ ಇದ್ದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಳೆದು ತೂಗಿ ಕನಕಪುರ ಬಂಡೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ಸಜ್ಜಾಗಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ನಲ್ಲಿ ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಇಷ್ಟಕ್ಕೂ ಡಿಕೆ ಶಿವಕುಮಾರ್ ಸಿಡಿಸಿರುವಂತಹ ಆ ಬಾಂಬ್ ಆದ್ರೂ ಯಾವುದು? ಅದು ಯಾರಿಗೂ ಕೇರ್ ಮಾಡದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ತರಿಸಿರೋದಾದ್ರೂ ಯಾಕೆ, ಹೇಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಸಿಎಂ ಸೀಟಿನ ಮ್ಯಾಟ್ರಿಕ್ಸ್ ಮುಖ್ಯವಾಹಿನಿಗೆ ಬಂದಂತೆ ಕಾಣ್ತಾ ಇದೆ. ಸಿಎಂ ಸೀಟಿಗಾಗಿ ಕಾದು ಕಾದು ಸುಸ್ತಾಗಿ ಹೋಗಿರುವಂತಹ, ರೋಸಿ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಳೆದು ತೂಗಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದ್ದಾರೆ. ಪ್ರತಿ ಬಾರಿಯೂ ಸಿಎಂ ಸೀಟಿನ ಕದನದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಾ ಬಂದಿರುವಂತಹ ಸಿದ್ದರಾಮಯ್ಯ ಅವರನ್ನ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಹಿಂದಿಕ್ಕಿದ್ರ ಎಂಬಂತೆ ಹೇಳಲಾಗ್ತಾ ಇದೆ. ಯಾವ ಶಕ್ತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿಯೂ ಸಿಎಂ ಸೀಟಿನ ಕದನದಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಾ ಬಂದಿದ್ದಾರೋ ಅದೇ ಶಕ್ತಿಯನ್ನ ಪಡೆದುಕೊಳ್ಳುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ಸು ಸಾಧಿಸಿದ್ದಾರಾ ಅನ್ನುವಂತ ಪ್ರಶ್ನೆಗೆ ಪುಷ್ಟಿ ಬಂದಿದೆ. ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀರಿಸುವಷ್ಟು ಶಕ್ತಿಯನ್ನ ಡಿಕೆ ಶಿವಕುಮಾರ್ ಅವರು ಪಡೆದಿರುವುದೇನು ಅನ್ನೋದನ್ನ ನೋಡೋದಾದ್ರೆ ಅದು ಬೇರೇನೂ ಅಲ್ಲ, ಶಾಸಕರ ಬೆಂಬಲ. ಹೌದು, ಸಿದ್ದರಾಮಯ್ಯ ಅವರು ಪ್ರತಿ ಬಾರಿಯೂ ಸಿಎಂ ಸೀಟಿನ ಕದನದಲ್ಲಿ ಗೆಲ್ಲುತ್ತಾ ಬಂದಿರೋದು ಶಾಸಕರ ಬೆಂಬಲದಿಂದಲೇ. ಈಗ ಅದೇ ಬೆಂಬಲವನ್ನ ಪಡೆಯುವಲ್ಲಿ ಡಿಕೆ ಶಿವಕುಮಾರ್ ಅವರು ಯಶಸ್ಸನ್ನ ಸಾಧಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಿಎಂ ಸೀಟಿನ ರೇಸಿನಲ್ಲಿ ಸಿದ್ದರಾಮಯ್ಯ ಅವರನ್ನೇ ಹಿಂದಿಕ್ಕಲು ಡಿಕೆ ಶಿವಕುಮಾರ್ ಈ ಬಾರಿ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಕಾಂಗ್ರೆಸ್ಸಿನ ಮೊದಲ ಬಾರಿಯ ಶಾಸಕರಲ್ಲಿ 31 ಜನ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಸಹಿ ಸಂಗ್ರಹ ಅಭಿಯಾನವನ್ನೇ ಆರಂಭಿಸಿದ್ದಾರೆ. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಶಾಸಕರ ಬೆಂಬಲವನ್ನ ವೃದ್ಧಿಸಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ತಂತ್ರವನ್ನೇ ಅವರಿಗೆ ಬೀಸಲು ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ. ಶಾಸಕರ ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಮೊದಲಿಗಿಂತ ಈ ಬಾರಿ ಡಿಕೆ ಬೆಂಬಲಿಗ ಶಾಸಕರ ಲಿಸ್ಟ್ ಬೆಳೆದಿದೆ ಎಂದು ಹೇಳಲಾಗ್ತಾ ಇದೆ. ಇದನ್ನೇ ಹಿಡಿದುಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಬಳಿಯೇ ಬಲ ಪ್ರದರ್ಶನ ಮಾಡಲು ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದು ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರಿಗೆ ಆತಂಕವನ್ನ ಹೆಚ್ಚಿಸಿದೆ. ಒಟ್ಟಾರೆ ಸಿಎಂ ಸೀಟಿನ ಕದನದಲ್ಲಿ ಅನುಭವಿ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಅವರು ಹಿಂದಿಕ್ಕುವಲ್ಲಿ ಈ ಬಾರಿ ಆದ್ರೂ ಯಶಸ್ಸನ್ನ ಸಾಧಿಸ್ತಾರಾ ಅಥವಾ ಹೈಕಮಾಂಡ್ ನಾಯಕರು ಇದನ್ನ ಶಮನ ಮಾಡ್ತಾರಾ? ಹಾಗೊಮ್ಮೆ ಡಿಕೆ ಶಿವಕುಮಾರ್ ಏನಾದ್ರೂ ಶಾಸಕರ ಬಲ ಪ್ರದರ್ಶನಕ್ಕೆ ಮುಂದಾದ್ರೆ ಹೈಕಮಾಂಡ್ ಮಾತ್ರ ಅವರಿಗೆ ಅವಕಾಶವನ್ನ ಕೊಡುತ್ತಾ? ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕೋದು ಅಷ್ಟೊಂದು ಈಸಿನಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.